ಸೊ ಹಲೋ ಗೈಸ್, ವೆಲ್ಕಮ್ ಟು ಮತ್ತೊಂದು ವಿಡಿಯೋಗೆ. ಇವತ್ತು ನಾವು ಮಾತಾಡ್ಲಿಕ್ಕಿದ್ದೇವೆ ಟಿ ವಿ ಎಸ್ ಕಡೆಯಿಂದ ಬರುವಂತಹ ಟಿ ವಿ ಎಸ್ ಅಪಾಚಿ RR310 ಬಗ್ಗೆ. ತುಂಬಾನೇ ಒಂದು ಸ್ಪೋರ್ಟಿ ಆಗಿರುವಂತಹ ಬೈಕ್ ಇದು. ಸೊ ಇದ್ರ ಬಗ್ಗೆ ಇವತ್ತು ನಾವು ನಿಮ್ ಜೊತೆ ಶೇರ್ ಮಾಡ್ಲಿಕ್ಕಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಇದರದ್ದು ಫ್ರಂಟ್ ಲುಕ್ ನೀವು ನೋಡ್ಬೋದು. ಫ್ರಂಟ್ ಲುಕ್ ಆಗಿರ್ಬೋದು ಅಥವಾ ಸೈಡ್ ಫೇರಿಂಗ್ಸ್ ಆಗಿರ್ಬೋದು, ತುಂಬಾನೇ ಒಂದು ಡಿಫ್ರೆಂಟ್ ಆಗಿದೆ, ತುಂಬಾನೇ ಒಂದು ಬಲ್ಕಿ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಫ್ರಂಟ್ ಅಲ್ಲಿ ನೀವು ನೋಡ್ಬೋದು ಹೆಡ್ಲೈಟ್ ಇದೆ. ಸೊ ಹೆಡ್ಲೈಟ್ ಈ ತರ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಆನ್ ಆದಾಗ. ಸೊ ತುಂಬಾನೇ ಪವರ್ಫುಲ್ ಪ್ರೊಜೆಕ್ಟರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಇದನ್ನು ಆಫ್ ಮಾಡೋಣ. ಆಫ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಸೈಡ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಈ ತರ ಒಂದು ಲುಕ್ ನೋಡ್ಲಿಕ್ಕೆ ಸಿಗುತ್ತೆ. ಫಸ್ಟ್ ಇದ್ರದ್ದು ಇಂಜಿನ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇದ್ರ ಇಂಜಿನ್ ಬಂದ್ಬಿಟ್ಟು 310cc ಇಂಜಿನ್. ಸೊ ನಾರ್ಮಲಿ ಸೇಮ್ ಅದೇ ನಿಮ್ಗೆ RTR 310 ಅಲ್ಲೂ ಬರುತ್ತೆ, ಅಂದ್ರೆ 312. ಸೊ ಇದರಲ್ಲಿ ನಿಮ್ಗೆ ಟೋಟಲ್ 312cc ಇಂಜಿನ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು 38 PS ಇದು ಪವರ್ ನಿಮ್ಗೆ ಜನರೇಟ್ ಮಾಡುತ್ತೆ, ಹಾಗೂ 29 Nm ಇದು ಟಾರ್ಕ್ ಇದರಲ್ಲಿ ನಿಮ್ಗೆ ಜನರೇಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವಾಲ್ವ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಎಸ್, ಇದು ಲಿಕ್ವಿಡ್ ಕೂಲ್ ಆಗಿರೋದ್ರಿಂದ ಒಂದು ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಲೈಕ್ ಮೈಲೇಜಿಗೆ ಆಗಿರ್ಬೋದು ಅಥವಾ ಹೈಯೆಸ್ಟ್ ನೀವು ಗಾಡಿಯನ್ನು ರನ್ ಮಾಡಿದಾಗ ಓವರ್ ಹೀಟ್ ಇದು ಇಶ್ಯೂ ಎಲ್ಲ ನಿಮ್ಗೆ ಸ್ವಲ್ಪ ರಿಸಾಲ್ವ್ ಆಗುತ್ತೆ. ಸೊ ಫ್ರಂಟ್ ಲುಕ್ ಬಂದ್ಬಿಟ್ಟು ನಿಮ್ಗೆ ಈ ತರ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಟೋಟಲಿ. ಅಂಡ್ ಕೆಳಗಡೆ ಟೈರ್ ಈ ತರ ನಿಮ್ಗೆ ಇದರದ್ದು ಡಿಸೈನ್ ಎಲ್ಲ ನೋಡ್ಬೋದು. ಟೈರ್ ಡಿಸೈನ್ ಹೇಳೋದಾದ್ರೆ ಅಥವಾ ಟೈರ್ ಗ್ರಿಪ್ಸ್ ಹೇಳೋದಾದ್ರೆ, ಹಾಗೂ ಇದರಲ್ಲೂ ನಿಮ್ಗೆ ಗೋಲ್ಡನ್ ಫಾಕ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಫ್ರಂಟ್ ಫಾಕ್ಸ್ ನೀವು ನೋಡ್ಬೋದು, ಗೋಲ್ಡನ್ ಕಲರ್ ಬರುತ್ತೆ, ಹಾಗೂ ABS ಆಪ್ಷನ್ ಬರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಇದು ಟಾಪ್ ಎಂಡ್. ಲೈಕ್ ಇದರಲ್ಲೂ ಕೂಡ ವೇರಿಯಂಟ್ಸ್ ಬರುತ್ತೆ. ಹಾಗೂ ಇದರಲ್ಲಿ ಹೊಸದಾಗಿ ಇವಾಗ ಇವ್ರದ್ದು 20 years ಕಂಪ್ಲೀಟ್ ಆಗಿರೋದ್ರಿಂದ ಮತ್ತೊಂದು ಎಡಿಷನ್ ಅನ್ನು ಬಿಟ್ಟಿದ್ದಾರೆ. ಸೊ ಅದು ಇವಾಗ ಸದ್ಯದಲ್ಲಿ ನಿಮ್ಗೆ ಎಲ್ಲ ಶೋರೂಮ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ಡ್ಯುಯಲ್ ಚಾನಲ್ ABS ಆಪ್ಷನ್ ಬರುತ್ತೆ. ಹಾಗೂ ಇಲ್ಲಿ ನೀವು ನೋಡ್ಬೋದು ವಿಂಡ್ಶೀಲ್ಡ್ ಇದೆ ಮೇಲ್ಗಡೆ. ನೆಕ್ಸ್ಟ್ ಬಂದ್ಬಿಟ್ಟು ಹೆಡ್ಲೈಟ್ ಇದು ಪ್ಲೇಸ್ಮೆಂಟ್ ಇದೆ. ನೆಕ್ಸ್ಟ್ ಇಲ್ಲೂ ಸ್ವಲ್ಪ ಏರೋಡೈನಮಿಕ್ ಆಗಿ ಕೊಟ್ಟಿದ್ದಾರೆ ಇವರು. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಮಡ್ಗಾಡ್ ಮೇಲೆ ಸ್ವಲ್ಪ ಡಿಸೈನ್ ಕೊಟ್ಟು ವೀಲ್ ನೀವು ನೋಡ್ಬೋದು, ನಾರ್ಮಲ್ ಅಲಾ ವೀಲ್ ಕೊಟ್ಟಿದ್ದಾರೆ ರೆಡ್ ಕಲರ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಡ್ಯುಯಲ್ ಹಾರ್ನ್ ಕೊಟ್ಟಿದ್ದಾರೆ, ಹಾಗೂ ರೇಡಿಯೇಟರ್ ಇದೆ ಇದರ ಒಳಗಡೆ ನೀವು ನೋಡ್ಬೋದು. ಫೇರಿಂಗ್ಸ್ ಬಗ್ಗೆ ಅದೇ ಮಾತಾಡ್ತೀನಿ ನಾನು. ಸೊ ಫೇರಿಂಗ್ಸ್ ಬಗ್ಗೆ ಪುನಃ ನಾನು ಅದೇ ಮಾತಾಡ್ತೀನಿ. ತುಂಬಾನೇ ಒಂದು ಬಲ್ಕಿ ಆಗಿರುವಂತ ಲುಕ್ ಇದೆ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಕ್ಲಚ್ ಕವರ್ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಫುಲ್ ರೇಸಿಂಗ್ ಇದು ಫೀಲ್ ಕೊಡುತ್ತೆ. ಅಂಡ್ ಅದ್ರ ಮೇಲೆ ಇವರು ಮೆನ್ಷನ್ ಕೂಡ ಮಾಡಿದ್ದಾರೆ TVS ರೇಸಿಂಗ್ ಅಂತ. ಸೊ ಇವಾಗ ಬಂದ್ಬಿಟ್ಟು ಇದರದ್ದು ಎಕ್ಸಾಸ್ಟ್ ಅನ್ನು ನೋಡ್ಬೋದು. ಸಿಂಪಲ್ ಆಗಿರುವಂತ ಒಂದು ಎಕ್ಸಾಸ್ಟ್ ಇದೆ ನೋಡ್ಲಿಕ್ಕೆ, ಬಟ್ ಇದ್ರ ಸೌಂಡ್ ಕೂಡ ಡೀಸೆಂಟ್ ಆಗಿದೆ. ಅಂತ ಒಂದೇನು ಎಕ್ಸಾಸ್ಟ್ ಅಲ್ಲಿ ಬರುವಂತ ಹೈ ವ್ಯಾಲ್ಯೂ ಹೈ ಸೌಂಡ್ ಏನ್ ಬರಲ್ಲ. ಅಂಡ್ ನಿಮ್ಗೆ ಗ್ರಾಫಿಕ್ಸ್ ನಿಮ್ಗೆ ಸೈಡ್ ಅಲ್ಲಿ ಫುಲ್ ಅಪಾಚಿ ಅಂತ ಬರ್ದಿರೋದು, TVS ಅಂತ ಬರ್ದಿರೋದೆಲ್ಲ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರದ್ದು ಸ್ಪೀಡೋಮೀಟರ್ ಬಗ್ಗೆ ಮಾತಾಡೋದಾದ್ರೆ, ಸ್ಪೀಡೋಮೀಟರ್ ಇದು ಕಂಟ್ರೋಲ್ಸ್ ಫಸ್ಟ್ ಇಲ್ಲಿ ನೀವು ನೋಡ್ಕೊಡಿ ಹ್ಯಾಂಡಲ್ ಮೇಲೆ. ಸೊ ಇಲ್ಲಿ ನಿಮ್ಗೆ ಫಸ್ಟ್ ಅಡ್ಜಸ್ಟೇಬಲ್ ಲಿವರ್ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಕ್ರೂಸ್ ಕಂಟ್ರೋಲ್ ಜೊತೆಗೆ ಇಲ್ಲಿ ನೀವು ನೋಡಬಹುದು ನಿಮ್ಗೆ ಇದರದ್ದು ಹೈ ಬೀಮ್ ಲೋ ಬೀಮ್ ಆಗಿರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಅದರಲ್ಲೇ ಪಾಸ್ ಬಟನ್ ಇದೆ. ನೆಕ್ಸ್ಟ್ ಇವಾಗ ಮಾತಾಡೋದಾದ್ರೆ ಇಲ್ಲಿ ನೀವು ನೋಡಬಹುದು ಸ್ಪೀಡೋಮೀಟರ್. ಸೊ ಇದರಲ್ಲಿ ನಿಮ್ಗೆ ಟೋಟಲಿ ಡಿಜಿಟಲ್ ಫುಲ್ ಸಿಗುತ್ತೆ. ಸೊ ಆಲ್ ಆಪ್ಷನ್ಸ್ ಸಿಗುತ್ತೆ. ಫಸ್ಟ್ ಬಂದ್ಬಿಟ್ಟು ನೀವು ನೋಡಬಹುದು ಇಲ್ಲಿಂದ ಕಂಟ್ರೋಲ್ ಮಾಡಿದ್ರೆ ನಾವು ಫಸ್ಟ್ ಇದು ರೈಡ್ ಮೋಡ್ ಇದೆ. ಸೊ ರೈಡ್ ಮೋಡ್ಸ್ ಅಲ್ಲಿ ಬೇರೆ ಬೇರೆ ಇದೆ. ಅರ್ಬನ್ ಇದೆ, ರೈನ್ ಇದೆ, ಸ್ಪೋರ್ಟ್ಸ್ ಇದೆ, ಇವಾಗ ಟ್ರ್ಯಾಕ್ ಮೋಡ್ ಅಲ್ಲಿ ಇದೆ. ಸೊ 4 ಇದರಲ್ಲಿ ಮೋಡ್ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಿಪ್ ಡಿಟೇಲ್ A ಮತ್ತೆ B ಹಾಗೂ ಡೇ ಟ್ರಿಪ್ ನೀವು ನೋಡಬಹುದು. ಹಾಗೂ ವೆಹಿಕಲ್ ಕಂಟ್ರೋಲ್ಸ್ ಎಲ್ಲ ನೀವು ನೋಡಬಹುದು. ಲ್ಯಾಂಪ್ ಕಂಟ್ರೋಲ್ ಆಗಿರ್ಬೋದು, ಡಿಸ್ಪ್ಲೇ ಕಂಟ್ರೋಲು, ಕಸ್ಟಮ್ ನೀವು ಯಾವ ತರ ಬೇಕು ಆ ತರ ನೀವು ಇದರಲ್ಲಿ ಡಿಜಿಟಲಿ ಕಸ್ಟಮ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮೈ ವೆಹಿಕಲ್ ಅಂತ ಆಪ್ಷನ್ ಇದೆ. ಸೊ ಇದರಲ್ಲಿ ನಾರ್ಮಲಿ ನೀವು ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಅಪ್ಲೋಡ್ ಮಾಡಬಹುದು. ನಿಮ್ ಗಾಡಿದು ಮೈಲೇಜ್ ಎಷ್ಟಿದೆ, ಪರ್ಫಾರ್ಮೆನ್ಸ್ ಅನ್ನೆಲ್ಲ ಚೆಕ್ ಮಾಡಬಹುದು. ನಿಮ್ದು RC ಇರ್ಬೋದು. ನೀವು ಒಂದ್ಸಲ ಮೊಬೈಲ್ ಆ್ಯಪಿಗೆ ಕನೆಕ್ಟ್ ಮಾಡಿದ್ರೆ ನಿಮ್ದು ಎಲ್ಲ ನೀವು ಅಲ್ಲಿಂದಾನೇ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬಹುದು. ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಈಸಿಲಿ ಇಲ್ಲೇ ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಡಿಸ್ಪ್ಲೇ ಅಲ್ಲಿ ಇದು ಇವಾಗ ಟ್ರ್ಯಾಕ್ ಮೋಡ್ ಅಲ್ಲಿ ಇದೆ. ಸೊ ಡಿಫ್ರೆಂಟ್ ಆಗಿರುವಂತ ಒಂದು ವಾಲ್ ಪೇಪರ್ ಅಂತ ಹೇಳ್ಬೋದು ನಾವು ನಾರ್ಮಲಿ. ಸೊ ಇಲ್ಲಿ ಫ್ಯೂಲ್ ಇದು ಆಪ್ಷನ್ ಇದೆ ಸೈಡ್ ಅಲ್ಲಿ. ನೆಕ್ಸ್ಟ್ ಹೀಟರ್ ಆಪ್ಷನ್ ಇದೆ, ಲೈಕ್ ಗಾಡಿ ಎಷ್ಟು ಹೀಟ್ ಆಗಿದೆ, ಟೆಂಪರೇಚರ್ ಕಂಟ್ರೋಲರ್, ಫ್ಯೂಲ್ ಆಪ್ಷನ್ ಬರುತ್ತೆ ಕೆಳಗಡೆ. ಹಾಗೂ ಇಲ್ಲಿ ನಿಮ್ಗೆ ಟೋಟಲಿ ಮೇಲ್ಗಡೆ ಇರುವಂತ ಒಂದೊಂದು ಸಿಗ್ನಲ್ಸ್ ಲೈಕ್ ಇಂಜಿನ್ ಆಪ್ಷನ್ ಆಗಿರ್ಬೋದು ಅಥವಾ RPM ಲೈಟ್ ಎಲ್ಲ ಆಗಿರ್ಬೋದು, ಅದೆಲ್ಲದು ನಿಮ್ಗೆ ಮೇಲ್ಗಡೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಕಡೆ ನಿಮ್ಗೆ ಸಿಂಪಲ್ ಆನ್ ಆಫ್ ಇಗ್ನಿಷನ್ ಆನ್ ಆಫ್ ಇದು ಆಪ್ಷನ್ ಬರುತ್ತೆ, ಬೇರೆ ಏನು ಅಷ್ಟೊಂದು ಸಿಗಲ್ಲ. ಟ್ಯಾಂಕ್ ಬಂದ್ಬಿಟ್ಟು 11 ಲೀಟರ್ ಇದು ಬರುತ್ತೆ. ಕಂಪ್ನಿ ಮೈಲೇಜ್ ನಿಮ್ಗೆ ಕ್ಲೈಮ್ ಮಾಡೋದು 30 to 34, ಬಟ್ ನಿಮ್ಗೆ ಏನಲ್ದಿರು 30 ವರೆಗೆ ಮೈಲೇಜ್ ಬರುತ್ತೆ ಹೈವೇ ಅಲ್ಲಿ. ನೀವು ನಾರ್ಮಲಿ ಇದನ್ನು ಒಟ್ರಾಶಿ ಎಲ್ಲ ಉಜ್ಜಾಡಿದ್ರೆ
26, 27, 28 ವರೆಗೆ ಬರುತ್ತೆ, ಅದಕ್ಕೂ ಮೇಲಂತೂ ಹೋಗಲ್ಲ. ಸೊ ಇದಿಷ್ಟು ಬಂದ್ಬಿಟ್ಟು ನಾರ್ಮಲ್ ಫೀಚರ್ಸು. ಇದರದ್ದು ಸ್ಪೆಷಲ್ ಫೀಚರ್ಸ್ ಏನಪ್ಪಾ ಅಂತ ಇವಾಗ ಹೇಳೋದಾದ್ರೆ, ಸೊ ಇದರಲ್ಲಿ ನಿಮಗೆ ಇಷ್ಟು ಬಂದ್ಬಿಟ್ಟು ಫ್ರಂಟಲ್ಲಿ ಇಷ್ಟೊಂದು ಫೀಚರ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೀಟಿಂಗ್ ಪೊಸಿಷನ್ ಹೇಳಿದ್ರೆ ತುಂಬಾನೇ ಅಗ್ರೆಸಿವ್ ಆಗಿದೆ ಒಂದು ಹೇಳ್ಬೋದು. ಯಾಕಂದ್ರೆ ಇದು ಒಂದು ರೇಸಿಂಗ್ ತರ ಒಂದು ಫೀಲ್ ಕೊಡ್ತಾ ಇರುವಂತ ಒಂದು ಅಗ್ರೆಸಿವ್ ಲುಕ್ ಆಗಿರುವಂತ ಒಂದು ಬೈಕ್ ಇರೋದ್ರಿಂದ ಸ್ವಲ್ಪ ಅಗ್ರೆಸಿವ್ ಸೀಟಿಂಗ್ ಪೊಸಿಷನ್ ಇರುತ್ತೆ. ಫ್ರಂಟ್ ಅವರಿಗೆ ಓಕೆ, ಬಟ್ ರಿಯರ್ ಕೂತವರಿಗೆ ಅಂತೂ ಕಂಫರ್ಟ್ ಆಗಿ ಇರೋದೇ ಇಲ್ಲ. ಇದು ಸಿಂಪ್ಲಿ ಇದಂತಲ್ಲ, ಪ್ರತಿಯೊಂದು ನೀವು ನೋಡಿರ್ಬೋದು ಸ್ಪೋರ್ಟ್ಸ್ ವೇರಿಯಂಟ್ ಇರುವಂತ ವೆಹಿಕಲ್ಸ್ ಅಥವಾ ಸ್ವಲ್ಪ ಸ್ಪೋರ್ಟಿ ಲುಕ್ ಆಗಿರುವಂತ ವೆಹಿಕಲ್ಸ್ ಎಲ್ಲ ನಿಮ್ಗೆ ಅಷ್ಟೊಂದು ಇದು ನಾರ್ಮಲಿಯೇ ಸಿಗುತ್ತೆ. ರಿಯರ್ ಅಲ್ಲಿ ನಾವು ಮಾತಾಡೋದಾದ್ರೆ, ರಿಯರ್ ಅಲ್ಲಿ ನಿಮ್ಗೆ ಟೇಲ್ ಲೈಟ್ ಆಪ್ಷನ್ ಈ ತರ ನೋಡ್ಲಿಕ್ಕೆ ಸಿಗುತ್ತೆ. ಇಂಡಿಕೇಟರ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾರ್ಮಲಿ ಬ್ಲಿಂಕ್ ಆಗ್ತಾ ಇಲ್ಲ, ಇದು ಸ್ವಲ್ಪ ಮೂವ್ಮೆಂಟ್ ಇರುವಂತಹ ಇಂಡಿಕೇಟರ್ ಅಂತ ಹೇಳ್ಬೋದು ನಾವು. ಸೊ ಜಸ್ಟ್ ನೀವು ಅಬ್ಸರ್ವ್ ಮಾಡಬಹುದು, LED ಇಂಡಿಕೇಟರ್ಸ್ ಇದೆ. ನೆಕ್ಸ್ಟ್ ಅದರ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಕೊಟ್ಟಿದ್ದಾರೆ, ಹಾಗೂ ಮಡ್ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇವಾಗ ಸೊ ಸೇಫ್ಟಿಗಂತೂ ನಿಮ್ಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಸಿಗುತ್ತೆ. ಲೈಕ್ ಟ್ರಾಕ್ಷನ್ ಆಗಿರ್ಬೋದು, ABS ಆಗಿರ್ಬೋದು, ಡಿಸ್ಕ್ ಬ್ರೇಕ್ ಆಗಿರ್ಬೋದು, ಕ್ಲಚ್ ನಿಮ್ಗೆ ಅಡ್ಜಸ್ಟೇಬಲ್ ಸಿಗುತ್ತೆ, ಬ್ರೇಕ್ ಫ್ರಂಟ್ ಲಿವರ್ಸ್ ಎರಡೂ ನಿಮ್ಗೆ ಅಡ್ಜಸ್ಟೇಬಲ್ ಸಿಗುತ್ತೆ. ಸೈಡ್ ಕಾರ್ನರಿಂಗ್ ABS ಇದೆ ಇದರಲ್ಲಿ. ಟೈರ್ಸ್ ಬಂದ್ಬಿಟ್ಟು ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಮಿಶ್ಲಿನ್ ಅವ್ರದ್ದು ಟೈರ್ಸ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನಾರ್ಮಲ್ TVS ಅವ್ರದ್ದು ಟೈರ್ ಇದರಲ್ಲಿ ಯೂಸ್ ಮಾಡಿಲ್ಲ. ಅಂಡ್ ಸೈಡ್ ಲುಕ್ ಅಲ್ಲಿ ನಾವು ಹೇಳೋದಾದ್ರೆ ತುಂಬಾನೇ ಅಗ್ರೆಸಿವ್ ಲುಕ್ ಸೈಡ್ ಇಂದ ಕೂಡ ಇದರದ್ದು ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಇವಾಗ ಇಂಡಿಕೇಟರ್ ಮೇಲೆ ನೀವು ನೋಡಬಹುದು ಎಕ್ಸೆಸರೀಸ್ ಪಾರ್ಟ್ ಅಂತ ನಾನು ಇದನ್ನ. ಸೊ ನಾರ್ಮಲಿ ನಾನು ಕೆಲವೊಂದು ಫೀಚರ್ಸ್ ಅನ್ನು ಮೇಲಿಂದ ಬೇಸಿಕ್ ಫೀಚರ್ಸ್ ಅನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಇನ್ನು ಹೆಚ್ಚಿನ ಫೀಚರ್ಸ್ ಅಥವಾ ಈ ವೆಹಿಕಲ್ಸ್ ಅಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂದ್ರೆ, ಲೈಕ್ ಅಪಾಚಿ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಥವಾ TVS ಇದು ಯಾವುದೇ ವೆಹಿಕಲ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂದ್ರೆ, ನೀವು CBI ಅಲ್ಲಿ ಇರುವಂತ TVS ಶೋರೂಮ್ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಬಹುದು, ಅಥವಾ ಅಲ್ಲಿ ಇರುವಂತ ಸೇಲ್ಸ್ ಅಲ್ಲಿ ಇರುವಂತ ದೀಕ್ಷಿತ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.